ರಾಜ್ಯದ ಆರೋಗ್ಯ ಮತ್ತು ಶಿಕ್ಷಣ ಕ್ಷೇತ್ರಕ್ಕೆ ಮಹತ್ವದ ಮೈಲಿಗಲ್ಲು ಸಿಕ್ಕಿದೆ. ಸರ್ಕಾರಿ ಮೆಡಿಕಲ್ ಕಾಲೇಜು ಸ್ಥಾಪನೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಗ್ರೀನ್ ಸಿಗ್ನಲ್ ನೀಡಿದ್ದು, ಈ ಹಿನ್ನೆಲೆಯಲ್ಲಿ ಡಿವಿಪಿ ವತಿಯಿಂದ ವಿಜಯೋತ್ಸವವನ್ನು ಅದ್ಧೂರಿಯಾಗಿ ಆಚರಿಸಲಾಯಿತು. ಬಹುಕಾಲದ ಬೇಡಿಕೆಯಾಗಿದ್ದ ಸರ್ಕಾರಿ ಮೆಡಿಕಲ್ ಕಾಲೇಜು ಇದೀಗ ವಾಸ್ತವಕ್ಕೆ ಬರಲಿದ್ದು, ಈ ನಿರ್ಧಾರದಿಂದ ಸಾವಿರಾರು ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ಶಿಕ್ಷಣದ ಅವಕಾಶ ಸಿಗಲಿದೆ. ಅಲ್ಲದೆ ಸಾರ್ವಜನಿಕರಿಗೆ ಉತ್ತಮ ಆರೋಗ್ಯ ಸೇವೆ ದೊರೆಯುವ ಭರವಸೆ ಮೂಡಿದೆ. ಡಿವಿಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಈ ನಿರ್ಧಾರವನ್ನು ಸ್ವಾಗತಿಸಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಅಭಿನಂದನೆ ಸಲ್ಲಿಸಿದರು. ಸಿಹಿ ಹಂಚಿಕೆ, ಘೋಷಣೆಗಳು ಹಾಗೂ ಸಂಭ್ರಮಾಚರಣೆಗಳ ಮೂಲಕ ವಿಜಯೋತ್ಸವಕ್ಕೆ ಸಾಕ್ಷಿಯಾದರು. ಈ ವೇಳೆ ಮಾತನಾಡಿದ ಮುಖಂಡರು, ಇದು ಕೇವಲ ಡಿವಿಪಿಯ ಗೆಲುವಲ್ಲ, ಇಡೀ ಪ್ರದೇಶದ ಜನರ ಗೆಲುವು. ಸರ್ಕಾರಿ ಮೆಡಿಕಲ್ ಕಾಲೇಜು ಸ್ಥಾಪನೆಯಿಂದ ನಮ್ಮ ಭಾಗದ ಅಭಿವೃದ್ಧಿಗೆ ಹೊಸ ದಿಕ್ಕು ಸಿಗಲಿದೆ ಎಂದು ಹೇಳಿದರು. ಸಿಎಂ ಸಿದ್ದರಾಮಯ್ಯ ಅವರ ಜನಪರ ನಿರ್ಧಾರಕ್ಕೆ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆ ವ್ಯಕ್ತವಾಗಿದ್ದು, ಮುಂದಿನ ದಿನಗಳಲ್ಲಿ ಶೀಘ್ರದಲ್ಲೇ ಕಾಲೇಜು ಸ್ಥಾಪನೆ ಕಾರ್ಯ ಆರಂಭವಾಗಲಿದೆ ಎಂಬ ವಿಶ್ವಾಸ ವ್ಯಕ್ತವಾಗಿದೆ. ಇದೇ ಸಂದರ್ಭದಲ್ಲಿ ಡಿವಿಪಿಯ ಅಕ್ಷಯ್ ಅಜಮನೆ ಮಾತನಾಡಿ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ಸರ್ಕಾರಿ ಮೆಡಿಕಲ್ ಕಾಲೇಜ್ ನೀಡಿದ ಸಿದ್ದರಾಮಯ್ಯನವರಿಗೆ ಮೆಡಿಕಲ್ ಕಾಲೇಜ್ ಬಂತು, ವಿಜಯಪುರಕ್ಕೆ ಬಂತು, ಮೆಡಿಕಲ್ ಕಾಲೇಜ್ ಬಂತು, ಬಂತಪ್ಪ ಬಂತು, ಮೆಡಿಕಲ್ ಕಾಲೇಜ್ ಬಂತು, ವಿಜಯಪುರಕ್ಕೆ ಬಂತು, ಮೆಡಿಕಲ್ ಕಾಲೇಜ್ ಬಂತು, ವಿಜಯಪುರಕ್ಕೆ ಮೆಡಿಕಲ್ ಕಾಲೇಜ್ ನೀಡಿದ ಸರ್ಕಾರಕ್ಕೆ ಜಯವಾಗಲಿ, ಜಯವಾಗಲಿ, ನಮ್ಮ ಹೋರಾಟಕ್ಕೆ ಜಯವಾಗಲಿ, ಜಯವಾಗಲಿ, ವಿದ್ಯಾರ್ಥಿ ಹೋರಾಟಕ್ಕೆ ಜಯವಾಗಲಿ, ಜಯವಾಗಲಿ. ವಿಜಯಪುರ ಜಿಲ್ಲೆಗೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗಬೇಕಂತಕ್ಕಂಥ ಹೋರಾಟ ಬಹು ದಿನಗಳ ಒಂದು ಬೇಡಿಕೆ ಆಗಿತ್ತು. ಸರಳದಲ್ಲಿ ನಾವು ವಿಜಯಪುರಕ್ಕೆ ಸರ್ಕಾರಿ ಮೆಡಿಕಲ್ ಕಾಲೇಜು ಖಾಸಗಿ ಮೆಡಿಕಲ್ ಕಾಲೇಜ್ ಆಗಿ ನಾವು ಇವತ್ತು ಪ್ರಾರಂಭ ಮಾಡ್ತೀವಿ ಅಂತಕ್ಕಂಥ ಒಂದು ವಿಚಾರ. ಅದರಲ್ಲೂ ವಿಶೇಷವಾಗಿ ನಮ್ಮ ವಿಜಯಪುರ ಜಿಲ್ಲೆಯ ಶಾಸಕರೇ ನಾವು 500 ಕೋಟಿ ರೂಪಾಯಿಯನ್ನು ಇನ್ವೆಸ್ಟ್ ಮಾಡಕ್ಕೆ ರೆಡಿ ಇದ್ದೀನಿ, ನಾವು ಮೆಡಿಕಲ್ ಕಾಲೇಜ್ ಖಾಸಗಿ ಒಳಗೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಒಂದು ವಿದ್ಯಾರ್ಥಿ ಯುವ ಜನರೇ ತುಂಬ ಒಂದು ಆತಂಕವಾದಂಥ ಒಂದು ವಿಚಾರ ಇವತ್ತು ಸೃಷ್ಟಿಯಾಗಿತ್ತು. ಆದರೆ ನಾವು ಅದನ್ನು ಇವತ್ತು ಹಾಗೆ ಬಿಡದೆ ನಾವೆಲ್ಲರೂ ಕೂಡ ವಿದ್ಯಾರ್ಥಿ ಯುವ ಜನರು ಇವತ್ತು ನಮ್ಮ ಒಂದು ಸರ್ಕಾರಿ ಆಸ್ತಿಯನ್ನು ಇವತ್ತು ಖಾಸಗಿಯವರ ಕೈಗೆ ನೀಡಬಾರ್ದು ಅಂತಕ್ಕಂಥ ಉದ್ದೇಶದೊಂದಿಗೆ ನಾವು ಹೋರಾಟವನ್ನು ಪ್ರಾರಂಭ ಮಾಡಿದ್ವಿ. ಸುಮಾರು ಎಲ್ಲ ಸಂಘಟನೆಗಳನ್ನ ಒಳಗೊಂಡು ಎಲ್ಲ ವಿದ್ಯಾರ್ಥಿ ಯುವ ಜನರ ಒಳಗೊಂಡು ಸುಮಾರು 107 ದಿನಗಳ ಕಾಲ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ವಿವಿಧವಾಗಿ ಹೊಸ ಯೋಜನೆಗಳೊಂದಿಗೆ ಹೋರಾಟಗಳನ್ನ ಮಾಡಿಕೊಂಡು ಇವತ್ತು ಆ ಹೋರಾಟಕ್ಕೆ ಯಶಸ್ವಿ ಸಿಕ್ಕಿದೆ. ನಿನ್ನೆ ಹಾವೇರಿಯಲ್ಲಿ ಮೆಡಿಕಲ್ ಕಾಲೇಜ್ ಉದ್ಘಾಟನೆ ಮಾಡುವಂಥ ಒಂದು ಸಂದರ್ಭದಲ್ಲಿ ಇವತ್ತು ನಮ್ಮ ವಿಜಯಪುರ ಜಿಲ್ಲೆಯೂ ಕೂಡ ನಾವು ಸರ್ಕಾರಿ ವೈದ್ಯಕೀಯ ಕಾಲೇಜನ್ನೇ ಮಾಡುತ್ತೀವಿ ಅಂತಕ್ಕಂಥ ಒಂದು ಘೋಷಣೆ ಇದೆಯಲ್ಲ, ಆ ಘೋಷಣೆ ಇವತ್ತು ನಮ್ಮ ವಿಜಯಪುರ ಜಿಲ್ಲೆಯ ಶೋಷಿತ ಸಮುದಾಯದ ವಿದ್ಯಾರ್ಥಿ ಯುವ ಜನರಿಗೆ ಒಂದು ಸಂತೋಷಕರವಾದಂಥ ಒಂದು ವಿಚಾರ ಅಂತೇಳಿ ನಾವು ಇವತ್ತು ವಿಜಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ಈ ಒಂದು ವಿಜಯೋತ್ಸವದೊಂದಿಗೆ ಈ ಒಂದು ಹೋರಾಟಕ್ಕೆ ಇವತ್ತು ದುಡಿದಿರ್ತಕ್ಕಂಥ ಶ್ರಮ ಪಟ್ಟಿರ್ತಕ್ಕಂಥ ನಮ್ಮ ಒಂದು ಹೋರಾಟಗಾರರು ಇವತ್ತು ಜೈಲಿನಲ್ಲಿದ್ದಾರೆ. ಆ ಜೈಲಿನ ಹೋರಾಟಗಾರನು ಕೂಡ ನಾವು ಇನ್ನೂ ಹೆಚ್ಚಿನ ಒಂದು ವಿಚಾರವಾಗಿ ಅವರನ್ನು ಸ್ವಾಗತಿಸಲು ನಾವು ಇವತ್ತು ಕಾತುರದಿಂದ ಕಾಯ್ತಾ ಇದ್ವಿ. ಅವರ ಸ್ವಾಗತ ಇನ್ನೂ ವಿಶೇಷವಾಗಿ ವಿಜೃಂಭಣೆಯಿಂದ ಸಾಗ್ತದೆ ಅಂತಕ್ಕಂಥ ಒಂದು ಘೋಷಣೆ ಕೂಡ ಇದೇ ಸಂದರ್ಭದಲ್ಲಿ ನಾವು ಇವತ್ತು ಮಾಡ್ತಾ ಇದ್ದೀವಿ. ನಮ್ಮ ಘೋಷಣೆ ಆಗದೆ, ಈ ಒಂದು ಮೆಡಿಕಲ್ ಕಾಲೇಜ್ ಘೋಷಣೆ ಆಗದೆ ನಮ್ಮ ಸಿದ್ದರಾಮಯ್ಯನವರ ಒಂದು ಕಾಲ ಅವಧಿಯಲ್ಲೇ ಉದ್ಘಾಟನೆ ಕೂಡ ಆಗಬೇಕು. ಆ ಉದ್ಘಾಟನೆ ಆದರೆ ಇನ್ನೂ ಹೆಚ್ಚಿನ ಒಂದು ನಿಮ್ಮ ಜವಾಬ್ದಾರಿ ನಮ್ಮ ಜಿಲ್ಲೆಗೆ ಹೆಚ್ಚಿನ ಒಂದು ಕೊಡುಗೆ ಆಗ್ತದೆ ಅಂತಕ್ಕಂಥದ್ದು ಈ ಮಾಧ್ಯಮ ಮುಖಾಂತರ ಮತ್ತೊಮ್ಮೆ ತಮಗೆ ಆಗ್ರಹ ಮಾಡ್ತಾ ಇದ್ದೇವೆ. ನಾನು ಮಾರುತಿ ಬೂದಿಹಾಳ್ DSS ಭೀಮವಾದ ಜಿಲ್ಲಾ ಸಂಚಾಲಕರು. ಏನಿಲ್ಲ, ಮೆಡಿಕಲ್ ಕಾಲೇಜ್ ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಾಡ್ತೀವಿ ಬಿಜಾಪುರಕ್ಕೆ ಅಂತ ಹೇಳಿ ಏನು CM ಅವ್ರು ಭರವಸೆ ಕೊಟ್ಟಾರ, ಅದಕ್ಕೆ ಸ್ವಾಗತಾರ್ಹ ಐತಿ. ಭರವಸೆಯಾಗಿ ಉಳಿಬಾರ್ದು, ಆಶ್ವಾಸನೆ ಆಗಬಾರ್ದು, ಅದನ್ನು ಈಡೇರಬೇಕು ಅಂಥೇಳಿ ನಮ್ಮ ಸಂಘಟನೆಯ ವತಿಯಿಂದ ಒಂದಿದು. ಇನ್ನೊಂದು ದುಃಖದ ಸಂಗತಿ ಏನಂದ್ರೆ, ನಮ್ಮ ಹೋರಾಟಗಾರರು ಏನದಾರಲ್ಲ ಅದ್ರಾಗ ಹಿರಿಯ ಮುಖಂಡರದಾರ, ಇವ್ರನ್ನೆಲ್ಲ ಜೈಲಿಗೆ ಏನು ಈ ಒಂದು ಹೋರಾಟ ಕೂತವ್ರಿಗೆ ಜೈಲಿಗೆ ಹಾಕಿದ್ದು ವಿಪರ್ಯಾಸ. ಅದ್ರ ಸಲುವಾಗಿ ಏನದ, ಅವರು ಇವತ್ತು ಇಲ್ಲ ನಾಳೆಗೆ ಬರ್ತಾರೆ, ಜೈಲದಿಂದ ಬರ್ತಾರ, ಅವ್ರಿಗೆ ಅದ್ದೂರಿಯಾಗಿ ನಾವು ಸ್ವಾಗತವನ್ನು ಕೋರ್ತೀವಿ. ಏನು ವಿಜಯಪುರ ಜಿಲ್ಲೆಯ ವಿದ್ಯಾರ್ಥಿ ಯುವ ಜನರ ಬಹುದಿನಗಳ ಬೇಡಿಕೆ ಆಗಿರುವಂಥ ವಿಜಯಪುರ ಜಿಲ್ಲೆಯಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಸ್ಥಾಪನೆ ಆಗಬೇಕು, ಅದು ಸಂಪೂರ್ಣ ಸರ್ಕಾರಿ ಸಾಮರ್ಥ್ಯದಲ್ಲಿರಬೇಕೆಂದು ಏನು ವಿದ್ಯಾರ್ಥಿ ಯುವ ಜನರ ಹೋರಾಟವಾಗಿತ್ತು. ಆ ಹೋರಾಟದ ಪ್ರತಿಫಲವಾಗಿ
ನಿನ್ನೆ ಸನ್ಮಾನ್ಯ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯ ಸಾಹೇಬರು ನಾವು ವಿಜಯಪುರ ಜಿಲ್ಲೆಯಲ್ಲಿ ಸಂಪೂರ್ಣವಾದ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಸ್ಥಾಪನೆ ಮಾಡ್ತೇವೆ ಅಂತ ಘೋಷಣೆ ಮಾಡಿದ್ದಾರೆ. ಅದರ ಪ್ರಯುಕ್ತವಾಗಿ ಅವರಿಗೆ ವಿಜಯಪುರ ಜಿಲ್ಲೆಯ ವಿದ್ಯಾರ್ಥಿ ಯುವಜನರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಾಗಿ ಕೂಡ ನಮ್ಮ ಜಿಲ್ಲೆಯ ನಾಯಕರಾಗಿರುವಂಥ ಸನ್ಮಾನ್ಯ ಎಂ ಬಿ ಪಾಟೀಲ್ ಸಾಹೇಬರು ಹಾಗೂ ಶಿವಾನಂದ ಪಾಟೀಲ್ ಸಾಹೇಬರಿಗೆ ಹಾಗೂ ಜಿಲ್ಲೆಯ ಎಲ್ಲ ಶಾಸಕ ಮಿತ್ರರು ಕೂಡ ಈ ಸಂದರ್ಭದಲ್ಲಿ ಜಿಲ್ಲೆಯ ವಿದ್ಯಾರ್ಥಿ ಯುವಜನರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೇನೆ. ಇದು ವಿದ್ಯಾರ್ಥಿ ಯುವಜನರ ಇಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸರ್ಕಲ್ನಲ್ಲಿ ಬಂದು ಏನು ಈ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜು ಘೋಷಣೆ ಆಗಿದೆ. ಇದರ ಪ್ರಯುಕ್ತವಾಗಿ ಇಂದು ವಿದ್ಯಾರ್ಥಿ ಯುವಜನರು ಸಿಹಿ ಹಂಚುಗಳ ಮುಖಾಂತರವಾಗಿ ಸಂಭ್ರಮವನ್ನ ವಿಜಯೋತ್ಸವನ ಆಚರಣೆ ಮಾಡಿದ್ದೇವೆ. ಈ ವಿಜಯೋತ್ಸವವನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಮತ್ತು ಅದೇ ರೀತಿಯಾಗಿ ಕೂಡ ಇದು ಘೋಷಣೆ ಆಗದೆ ಉಳಿಯದೇ ಘೋಷಣೆ ಆಗಿ ಉಳಿಯದೆ ಇದು ಕಾರ್ಯರೂಪಕ್ಕೆ ಬರಬೇಕು. ಆದಷ್ಟು ಬೇಗನೆ ಮೆಡಿಕಲ್ ಕಾಲೇಜು ಶಂಕುಸ್ಥಾಪನೆ ಆಗಿ ಮತ್ತು ಮಾನ್ಯ ಸಿದ್ದರಾಮಯ್ಯರ ಅವಧಿಯಲ್ಲೇ ಕೂಡ ಈ ಒಂದು ಮೆಡಿಕಲ್ ಕಾಲೇಜು ಉದ್ಘಾಟನೆ ಆಗಬೇಕೆಂದು ಈ ಮಾಧ್ಯಮಗಳ ಮುಖಾಂತರವಾಗಿ ನಾನು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ವಿನಂತಿಸಿಕೊಳ್ಳುತ್ತೇನೆ. ಮಹಾದೇವ್ ಚೆಲವಾದಿ, ದಲಿತ ವಿದ್ಯಾರ್ಥಿ ಪರಿಷತ್.